ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಸ್ವಲ್ಪ ಭಾಳ ದಿನ ಗ್ಯಾಪ್ ಆದ್ಮೇಲೆ ಲಾಂಗ್ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಮತ್ತೆ. ಯಾಕಂದ್ರೆ ಭಾಳ ಬ್ಯುಸಿ ಇದ್ದೆ, ಹಾಗೆ ಸ್ವಲ್ಪ ಆರಾಮ ಭೀ ಇದ್ದಿದ್ದಿಲ್ಲ. ಸ್ಕೂಲ್ದಾಗ ಭೀ ಭಾಳ ಅಂದ್ರೆ ಭಾಳ ಕೆಲಸ ಇತ್ತು, ಅದ್ರ ಸಲಕ್ಕಂತ ಮಾಡಕ್ಕೆ ನಂಗೆ ಭಾಳ ಟಯರ್ಡ್ ಆಗ್ಲತ್ತಿದ್ದೆ. ಅದಕ್ಕಂತ ಮಾಡಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ. ಅದಕ್ಕಂತ ಇವಾಗ ಒಂದು ಸ್ವಲ್ಪ ಫ್ರೀ ಇದ್ದೀನಿ. ಲೈಕ್ ಬ್ಯುಸಿನೇ ಇದ್ದೀನಿ ಅಂದ್ರೂ ಭೀ ಸ್ವಲ್ಪ ಫ್ರೀ ಟೈಮ್ ವಿಡಿಯೋಸ್ ಎಲ್ಲಕ್ಕಂತ ಫ್ರೀ ಟೈಮ್ ಮಾಡ್ಕೊಂಡು ಈ ಕಿಚನ್ ರೂಮಿಗೆ ಬಂದೀನಿ. ನಮ್ಮ ಮಮ್ಮಿ ಇವತ್ತು ಏನು ಮಾಡ್ಲತ್ತಾರಂತ ಕೇಳಂಬರ್ರಿ ನಮ್ಮ ಮಮ್ಮಿಗೆ. ಹಾಯ್ ಅಮ್ಮ. ಹಾಯ್ ಬೇಟ. ಏನು ಮಾಡತ್ತಿ? ನಾ ಬೇಟ ಉತ್ತಪ್ಪ ಮಾಡ್ಬೇಕಲ್ಲತ್ತೀನಿ ಬೇಟ. ಉತ್ತಪ್ಪ ಮತ್ತು ಚಿತ್ರಾನ್ನ. ಉತ್ತಪ್ಪ ಮತ್ತು ಚಿತ್ರಾನ್ನ ಮತ್ತು ಇದು ಮಾಡೀನಿ ಬೇಟ, ಮೀನದು ಸೇರ್ವ ಮಾಡೀನಿ. ರೊಟ್ಟಿ ಅವ ಇಷ್ಟ್ರ ಮೇಲೆ ಮುಗಿಸ್ಬೇಕಲ್ಲತ್ತೆ. ಈಗ ಅದ್ರ ಸಲಕ್ಕೆಲ್ಲ ಕಟ್ ಮಾಡಿಡ್ಲತ್ತಿ. ಇಲ್ಲಿ ಚಿತ್ರಾನ್ನ ಮತ್ತು ಉತ್ತಪ್ಪ ಸಲಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡತ್ತಾರ. ಆ್ಯಕ್ಚುಲಿ ನಮಗೆ ಏನು ಭೀ ತಿಂಬೋದಿಲ್ಲ, ಈಗ ಒಲ್ಲ ಅನ್ಸತ್ತದ. ಆ್ಯಕ್ಚುಲಿ ಟಯರ್ಡಾಗಿ ಬಂದೀವಲ್ಲ ಸ್ಕೂಲಿಂದ, ಅದಕ್ಕೆ ಇಲ್ಲಿ ದೋಸೆ ಹಿಟ್ಟದ ನಮ್ಮ ಮಮ್ಮಿ, ಅದಕ್ಕೆ ಉತ್ತಪ್ಪ ಹಾಕ್ತೀನಿ ಅಂತ ಹೇಳತ್ತಾರ. ಸೊ ಅದಕ್ಕಂತ ಇಲ್ಲೆಲ್ಲ ಕಟ್ ಮಾಡ್ಲತ್ತಾರ. ಇದು ಚಿತ್ರಾನ್ನ ಸಲಕ್ ಬೇಟ, ಇದು ಉತ್ತಪ್ಪ ಸಲಕ್ ನಾ ಎಲ್ಲ ರೆಡಿ ಮಾಡಿ ಅದ್ರಾಗ ಹಾಕಿನ ಬೇಟ. ಹೇಳ್ತೀನಿ ಆಲ್ರೆಡಿ ಹಾಕಿದೇನು? ಹಾಕಿನ ಬೇಟ. ಹೇಳಕತ್ತಿಂದ ಫಸ್ಟ್ ಇದು ಕಟ್ ಮಾಡು, ಆಮೇಲೆ ಸೊ ನಮ್ಮ ಮಮ್ಮಿ ಉತ್ತಪ್ಪ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಚಲೋ ಮಾಡ್ತಾರೆ. ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ಯಾರಂತ ನಾನು ನಿಮಗೆ ಹೇಳ್ತೀನಂತ. ಇದಿಷ್ಟೆಲ್ಲ ಕಟ್ ಮಾಡಿದ್ಮೇಲೆಲ್ಲ ಹೇಳ್ತೀನಿ ನಾ. ಇದೇ ಚಿತ್ರಾನ್ನ ಮಾಡೋ ಸಲಕ್ಕಂತ ಕಡೆ ಇಟ್ಕೊಂಡಾರ. ಇಲ್ಲೊಂದು ಸ್ವಲ್ಪ ಅನ್ನ ಇತ್ತು ಬೆಳಗ್ಗೆ ಮಾಡಿದ್ದು. ಸೊ ಅದು ಚಿತ್ರಾನ್ನ ಮಾಡ್ಲತ್ತಾರ ಈಗ ಅವ್ರ ಸಲಕ್ಕಂತ, ನಮ್ಮ ಮಮ್ಮಿ ಪಪ್ಪ ಸಲುವಾಗಿ. ಏನು ಮಾಡ್ಬೇಕಾದ್ರೂ ಇಂಥ ಥಂಡಿ ದಿನದಾಗ್ರಿ ಏನು ಭೀ ಹೋಗಲ್ಲ, ಎಲ್ಲ ಗರಂ ಗರಮೇ ತಿನ್ಬೇಕು ಅನ್ನಿಸ್ತು. ಈ ದಿನದಾಗೆಲ್ಲ ಸ್ವಲ್ಪ ಅನ್ನ ಅದು ಇಂಥದ್ದೇ ತಿನ್ಬೇಕು ಅನ್ಸ. ಅನ್ನ, ಚಿತ್ರಾನ್ನ, ಉತ್ತಪ್ಪ, ದೋಸೆ ಮತ್ತು ಬಿಟ್ಟ ಉಪ್ಪಿಟ್ಟು, ಅವಲಕ್ಕಿ ಇಂಥದ್ದು ಕರೆವಿ. ಅದು ಭೀ ಮತ್ತು ಗರಂ ಗರಂ ಇಷ್ಟಿಷ್ಟೇ ಇರಲಿ, ಸ್ವಲ್ಪ ಇರಲಿ, ಗರಂ ಗರಂ ತಿನ್ಬೇಕು ಅನ್ನಿಸ್ತು. ಅದ್ರೊಳಗೆ ಇನ್ನೂ ಸ್ಟಾರ್ಟಿಂಗ್ ಅದ ಅಂದ್ರೆ ಭೀ ನೋಡ್ರಿ ಚಳಿ ಎಷ್ಟು ಬಿಡ್ಲತ್ತದ, ಭಾಳ ಚಳಿ ಅದ ಭಾಳ. ಇದು ಕಡಾಯಿ ನೋಡ್ಬಿಟ್ಟ ಮೊನ್ನೆ ತೊಗೊಂಡಿಲ್ಲ, ಇದು ಹೋಗೇ ಬಿಟ್ಟ. ಇದು ಹಿಡೋದು ಖರೆ ಭೀ ಹೋಗ್ಯದ ನೋಡ್ರಿ. ಇಲ್ಲೊಂದು ಇತ್ತು ಈ ಕಡೆ ಸೈಡ್, ಆ್ಯಕ್ಚುಲಿ 2 ಸೈಡ್ ಇರ್ತಾವಲ್ಲ. ಸೊ ಇದು ಒಂದೇ ಅದ, ಈ ಕಡೆ ಇನ್ನೊಂದು ಹೋಗ್ಯದ. ಅದಕ್ಕಂತ ನನಗೆ ಇದು ಹಿಡಿಲಕ್ಕೆ ಭೀ ಅಂಜಿಕೆ ಬರ್ತದೆ, ಮತ್ತು ಉಚ್ಕೊಂಡು ಇಲ್ಲಿ ಬೀಳ್ತದೇನೋ ಅಂತ. ಜೀರಿಗೆ ಸಾಸಿವೆ ಚಿತ್ರಾನ್ನ ಏನು ಎಲ್ರಿಗೂ ಗೊತ್ತಿರ್ತದೆ ಮಾಡೋದು. ಅದ್ರೊಳಗೆ 4 ದಿನ ಆಯಿತು ವ್ಲಾಗ್ಸ್ ಮಾಡಿದ್ದಿಲ್ಲ. ನಾವು ಮಮ್ಮಿ ಇಷ್ಟು ದಿನ ಅಂತ ಮಾಡಂತ ಹೇಳ್ತಿರು. ಬಟ್ ನಾವು ಭೀ ಫ್ರೀ ಇರಬೇಕಲ್ಲ, ಭಾಳ ಬ್ಯುಸಿ ಇದ್ದಿದ್ದೆವು. ಸ್ಕೂಲಿಗೆ ಅದು ಹೋಗ್ಲತ್ತಿದ್ದೆವು, ಅದ್ರೊಳಗೆ ಕೆಲಸ ಸ್ಕೂಲಿಂದ ಒಂದು ಸ್ವಲ್ಪ. ಈಗ ಸ್ವಲ್ಪ ಹಾಗೆ ಚಿಲ್ಡ್ರನ್ಸ್ ಡೇ ಭೀ ಅದಲ್ಲ, ಹುಡುಗರಿಗೆ ಡ್ರಾಮಾ, ಮತ್ತು ನಾವು ಭೀ ಟೀಚರ್ಸ್ ಭೀ ಒಂದು ಸ್ವಲ್ಪ ಡ್ರಾಮಾ ಅಂತ ಡಾನ್ಸ್ ಅದು ಮಾಡ್ತೀವಿ, ಅದ್ರೊಳಗೆ ಬ್ಯುಸಿ ಇದ್ದಿದ್ದೆವು. ಹಾಗೆ ನಮಗೆ ಡೆಮೋದು ಎಲ್ಲ ಇರ್ತಾವಲ್ಲ, ಗೊತ್ತೇವಲ್ಲ ಮನೆಗೆ ವಾರಕ್ಕೊಂದ್ಸಲ ನಮಗೆ ಡೆಮೋ. ಅದಕ್ಕೆ ನಾನು ಜಾಸ್ತಿ ಫೋರ್ಸ್ ಮಾಡಲ್ ಬಿಟ್ಟ ನಿಮಗೂ. ಪಪ್ಪ ಇದು ಮಾಡ್ತಾರೆ, ಜರ ಮಕ್ಕಳದ್ದು ಎಲ್ಲ ಸ್ಕೂಲ್ದೆಲ್ಲ ಮುಗಿಲಿ ಅಂತಾರೆ. ಅದನ್ನು ಸ್ಕೂಲ್ದನ್ನು ನೋಡ್ಬೇಕಲ್ಲಪ್ಪ ನಿಮ್ಮದನ್ನ. ಅದಕ್ಕಂತೂ ಜಾಸ್ತಿ ಇದು ಮಾಡಲ್ ಬಿಟ್ಟ, ಇರಲಿ ಮಕ್ಕಳದನ್ನು ಇದು ಇರ್ತದಲ್ಲ ಅಂತ ಹೇಳಿ. ಅಂದ್ರೆ ಭೀ ಅಂಥದ್ರಾಗ ಭೀ ಒಂದೊಂದು ಸಲ ವೀಡಿಯೋಸ್ ಮಾಡೋದು ಬಿಡ್ತೀವಿ. ಅಷ್ಟು ಮೆಹನತ್ ಮಾಡ್ಲತ್ತೀವಿ. ವಿಡಿಯೋಸ್ ಲೈಕ್ ಹಾಕ್ರಿ, ಹಾಗೆ ಶೇರ್ ಭೀ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ರಿಟರ್ನ್ ಹೋಗ್ಬೇಡ್ರಿ ಯಾರು. ಸೊ ಒಂದೊಂದು ಸ್ವಲ್ಪ ಹಿಂಗೆ ಕಮ್ಮಿ ಆಗ್ತವೆ. ಅದಕ್ಕೆ ನಾವು ವಿಡಿಯೋಸ್ ಸ್ವಲ್ಪ ಹಿಂಗೆ ಇದು ಮಾಡಲ್ಲ, ಅದಕ್ಕೆ ಅದು ತಂತಾನೆ ಎಳೀತದ. ಮತ್ತೆ ಏನು ಮಾಡ್ಬೇಕು ನಾವು ಮಾಡ್ಬೇಕು. ಸೊ ಹಾಗೆ ವಿಡಿಯೋಸ್ ನೋಡ್ತಾ ಇರ್ರಿ, ಹಾಗೆ ಕಮೆಂಟ್ ಭೀ ಹಾಕ್ರಿ. ನಾವು ಲೈಕ್ ಎದ್ರ ಬಗ್ಗೆ ವಿಡಿಯೋಸ್ ಮಾಡಬೇಕು, ಕುಕ್ಕಿಂಗ್ ಆಗಲಿ, ಲೈಕ್ ಡೈಲಿ ವ್ಲಾಗ್ಸ್ ಅದು ಭೀ ಮಾಡ್ತೀವಂತ ವಿಡಿಯೋಸ್. ಹಾಗೆ ನಮ್ಮ ಎಲ್ಲ ರೀಲ್ಸ್ ಆಗಲಿ, ಶಾರ್ಟ್ಸ್, ಸಣ್ಣ ವಿಡಿಯೋಸ್, ಹಾಗೆ ಲಾಂಗ್ ವಿಡಿಯೋಸ್, ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಏನೇನು ಹಾಕ್ಲತ್ತೀವಿ ಎಲ್ಲ ನೋಡ್ರಿ. ಲೈಕ್ ಕಮೆಂಟ್ ಶೇರ್ ಎಲ್ಲ ನೋಡ್ರಿ. ನಮ್ಮೂನು ವಿಡಿಯೋಗಳು ನೋಡ್ರಿ, ನಾವು ಆದಷ್ಟು ಪ್ರಯತ್ನ ಪಡ್ಲತ್ತೀವಿ ಮಾಡೋ ಸಲುವಾಗಿ. ಯಾಕಂದ್ರೆ ಒಂದು ಕುಕ್ಕಿಂಗ್ ಸ್ಕಿಲ್ ಅದ ನಂಬಲ್ಲಿ, ಎದಕ್ಕೆ ತೋರಿಸ್ಕೊಡ್ಬಾರ್ದು, ನಮ್ದು ಎದಕ್ಕೆ ಹೈಲೈಟ್ ಮಾಡಬಾರ್ದು ಅಂತ ಅದ್ರ ಸಲುವಾಗಂತ ಇದು ಚಾನಲ್ ತೆಗ್ದಿದ್ದದ. ಸೊ ಎಲ್ಲರೂ ಸಪೋರ್ಟ್ ಮಾಡತ್ತೀರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಹಾಗೆ ಯಾರೆಲ್ಲ ಹೊಸಬರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಹಾಗೆ ಲೈಕ್ ಶೇರ್ ಕಮೆಂಟ್ ಭೀ ಸಬ್ಸ್ಕ್ರೈಬ್ ಮಾಡಿರಿ. ಮಾಡ್ತೀವಿ ಮಾಡೋದು ಸ್ವಲ್ಪ ನಮ್ಮ ಹುಡುಗಿಯರ್ದೆಲ್ಲ ಇದು ಅದಂತೆ, ಮಕ್ಕಳಿಗೆ ಅದ್ರ ಸಲುವಾಗಂತೆ ಮಾಡೋದಾಗಲ್ಲ ನಮಗೂ. ಅದರಿಂದ ನೋಡ್ಬೇಕಲ್ರಿ ಮಕ್ಕಳನ್ನು
ಸ್ಕೂಲ್ ಇಲ್ಲಾಂದ್ರೆ ಇದು ಮಾಡ್ತಾ ಇರ್ತಾರ ಅಲ್ಲಿ, ಅದಕ್ಕಂತ ಏನು ಪೆಂಡಿಂಗ್ ಇಡಲ್ರಿ ಮಕ್ಕಳು. ಮಾಡ್ತಾ ಇರ್ತಾರೆ, ಭಾಳ ಮೈನತ್ ಮಾಡ್ಲತ್ತಾರ ನಮ್ಮ ಮಕ್ಕಳನ್ನು. ಸ್ಕೂಲಿಗೆ ಹೋಗ್ಬೇಕು, ಸ್ಕೂಲಿಂದ ಬಂದ್ಮೇಲೆ ವಿಡಿಯೋಸ್ ಮಾಡ್ಬೇಕು, ಲಾಂಗ್ ವಿಡಿಯೋ ಮಾಡ್ಬೇಕು, ಮತ್ತು ಶಾರ್ಟ್ಸ್ ಎಡಿಟ್ ಮಾಡ್ಬೇಕು, ಮತ್ತು ಒಂದು 2-3 ದಿನದ ಮತ್ತು ಮೊದಲೇ ಮಾಡಿಡ್ಬೇಕು. ಅದು ಭೀ ಎಷ್ಟು ಭಾಳ ಅಂದ್ರೆ ಭಾಳ ಹೈರಾಣ ಆಗ್ತದ, ಕಷ್ಟ ಆಗ್ಲತ್ತದ. ನಮಗೆ ಇದು ಅನಿಸ್ತದ ಮಕ್ಕಳು ಮಾಡೋದು ನೋಡಿ. ಇಷ್ಟೆಲ್ಲ ಮಾಡಿದ್ಮೇಲೆ ಒಂದೊಂದು ಸಲ ಲೈಕ್ ಅದು ಏನು ಭೀ ಸಿಗಲ್ಲ. ಒಂದು ಸ್ವಲ್ಪ ಮನಸ್ಸಿಗೆ ಒಂದು ಲೈಕ್ಲಿಂತ ನಮಗೆ ಎಷ್ಟೆಲ್ಲ ಖುಷಿ ಕೊಡ್ತದೆ. ಜಾಸ್ತಿ ವ್ಯೂಸ್ ಜಾಸ್ತಿ ಲೈಕ್ ಸಿಕ್ಕರೆ ಎಷ್ಟೆಲ್ಲ ಖುಷಿ ಸಿಗ್ತದೆ ನಮಗೆ. ಇಷ್ಟೆಲ್ಲ ಕಷ್ಟಪಡ್ಲತ್ತೀವಿ ಅಂದ್ರೆ ಭೀ ಹೌದಪ್ಪ, ಎಲ್ಲ ವಿಡಿಯೋಸ್ ನೋಡ್ಲತ್ತಾರ, ಸಪೋರ್ಟ್ ಮಾಡತ್ತಾರ ಅಂತ ಅದೊಂದು ನಮಗೆ ಖುಷಿ ಬೇರೆನೆ. ಸ್ವಲ್ಪ ಅದಕ್ಕೆ ಏನು ಇದಾವಲ್ಲ ಅನ್ನೋದು ಇದಾಗಲ್ಲ. ಮಾಡ್ತೀವಿ ನಾವು, ಮಾಡೋಣ ಅಂತಂದ್ರಿ ಮಾಡ್ತೀವಿ ಅಂದ್ರೆ ಸ್ವಲ್ಪ ಲೇಟ್ ಆಗ್ತದೆ ನಮ್ಮದು. 2-3 ದಿನ ಹಿಂಗೆ ಲೇಟ್ ಆಗ್ತದೆ. ಮಕ್ಕಳು ಎಂಥ ಸ್ಕೂಲ್ಲೇನು ಫಂಕ್ಷನ್ ಇದ್ರೆ ಅದು ಇದ್ರೆ ಸರ ಇದು ಆಗ್ತದೆ ನೋಡ್ರಿ. ಸ್ಕೂಲಿಂದ ಎಲ್ಲ ಬ್ಲಾಗ್ಸ್ ಹಾಕ್ತೀನಿ, ಸ್ಕೂಲ್ದಾಗೆಲ್ಲ ಏನೇನು ನಡೀತದೆ ಅದು ಭೀ ಬ್ಲಾಗ್ಸ್ ಹಾಕ್ತೀನಿ. ಈಗ ಮತ್ತು ಚಿಲ್ಡ್ರನ್ಸ್ ಡೇದು ಅದು ಒಂದು ಡಾನ್ಸ್ ಪ್ರೋಗ್ರಾಮ್ ಹಾಕ್ತೀನಿ. ಹಾಗೆ ನಾನು ವೀಡಿಯೋಸ್ ನೋಡ್ಕೊತಾ ಇರ್ತೀನಿ, ನಾನು ಸ್ಕೂಲಿಂದ ರಿಲೇಟೆಡ್ ಭೀ ಹಾಕ್ತಾ ಇರ್ತೀನಿ. ಹಾಗೆ ಈಗ ಆ್ಯನ್ವಲ್ ಡೇ ಅದು ಇದು ಪ್ರೋಗ್ರಾಮ್, ಅದು ಫಂಕ್ಷನ್ಸ್ ಎಲ್ಲ ನಡೀತಾವೆ ನಮ್ಮ ಸ್ಕೂಲ್ದಾಗ. ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ. ಸೊ ಅದರದ್ದೆಲ್ಲ ವೀಡಿಯೋಸ್ ಹಾಕ್ತೀನಿ. ಹಾಗೆ ಕಾನ್ಸ್ಟೆಂಟ್ ನಾನು ವೀಡಿಯೋಸ್ ನೋಡ್ತಾ ಇರ್ರಿ, ವ್ಲಾಗ್ಸ್ ಎಲ್ಲ. ಇಲ್ಲಿ ನಮ್ಮ ಮಮ್ಮಿ ಫಿಶ್ ಶೇರ್ವಾ ಗರಂ ಇಟ್ಟಾರ. ಮಧ್ಯಾಹ್ನ ಮಾಡಿದ್ದದ ಇದು. ಸೊ ನಿನ್ನೆ ಭೀ ಮಾಡಿದ್ರು ಫಿಶ್ ಫ್ರೈ, ಒಂದು 4 ಪೀಸ್ ಅಷ್ಟೇ ಮಾಡಿದ್ರು. ಅದು ವಿಡಿಯೋ ಸೆಲೆಕ್ಟ್ ಮಾಡಿದ್ದೆವು. ಸೊ ಮಧ್ಯಾಹ್ನ ಭೀ ಮಾಡ್ಯಾರ. ಚಲೋ ಕಾಣತ್ತು. ಈ ದಿನದಾಗೆಲ್ಲ ಬಟ ಇವು ಮೀನ ತಿನ್ಬೇಕು ಬಟ. ಹೌದಲ್ಲ, ಥಂಡಿ ಕೋಲ್ಡ್ ಅನ್ಬಿಟ್ಟ ಇದು ತಿನ್ಬೇಕಿಲ್ಲ, ಇದು ತಿನ್ಬೇಕು. ಹೀಟ್ ಅಲ್ಲ, ಬ್ಯಾಸ್ಗಿದಿಂದ ಅಷ್ಟು ಇದು ಅನ್ಸಲ್ಲ ಬಟ. ಈ ಟೈಮಿಗೆ ಚಲೋ ಬಟ ಅದು ಹೀಟ್ ಹಾಕ್ತಿರು. ಹಾಂ, ಸೊ ಇಲ್ಲಿ ವೈಟ್ ರೈಸ್ ಹಾಕ್ಲತ್ತಾರ ಮಮ್ಮಿ, ಬಗಾರ್. ಏನು ಮಾಡಿದ್ವಿ ಮಮ್ಮಿ ಇವತ್ತಪ್ಪ ಚಂದಕ? ಏನು ಮಾಡಪ್ಪ, ಅದೇ ಟಿವಿ ನೋಡೋದು, ಮೊಬೈಲ್ ನೋಡೋದು. ಎಲ್ಲರೂ ವಿಡಿಯೋಗಳು ನೋಡ್ಕೊತಾ ಇರ್ತೀನಿ ಬಟ. ಎಲ್ಲರೂ ಯಾರ್ಯಾರು ರಾಗವಲ್ಲ ಎಲ್ಲ ವಿಡಿಯೋ ನೋಡ್ಲತ್ತೀನಿ ಬಟ. ನಾ ಅದರೇ ಮೊದಲು ಮಾಡ್ತೀವಿ ಬಿಡು. ಬರೀ ಅವೇ ನೋಡ್ಕೊತಾ ಕೂಡ್ತಾರ ಮಮ್ಮಿ. ರಾತ್ರಿ 2 ತನ ನೋಡ್ತಾರ ನೋಡ್ರಿ, ಅಷ್ಟು ಅಡಿಕ್ಟ್ ಆಗ್ಯಾರ. ಎಲ್ರದ್ದು ವ್ಲಾಗ್ಸ್ ನೋಡ್ಕೊಂತಿರ್ತಾರ. ಉತ್ತರ ಕರ್ನಾಟಕ ನಮ್ಮ ಚಾನಲ್ದಾಗ ಯಾರ್ಯಾರು ವ್ಲಾಗ್ಸ್ ಮಾಡ್ತಾರಲ್ಲ ನಮ್ಮ ಮಂದಿ, ಉತ್ತರ ಕರ್ನಾಟಕ ಮಂದಿ ಎಲ್ಲ ವ್ಲಾಗ್ಸ್ ನೋಡ್ಕೊತ ಕೂಡ್ತಾವ. ಒಂದು ಸರ್ತಿ ಮಕ್ಕಳು ಭೀ ನಮ್ಮ ಮಮ್ಮಿ ಅಷ್ಟು ಅಡಿಕ್ಟ್ ಆಗ್ಯಾರ ವೀಡಿಯೋಸ್. ಫುಲ್ 2 ತನ ನೋಡ್ತಾರೆ ಚಂತಕ. ಒಂದೊಂದು ಸಲ ವೀಡಿಯೋ ನೋಡೋ ಸಲಕ್ಕಂತ ಅಡುಗೆ ಜಲ್ದಿ ಮಾಡಿ ಕೂಡ್ತಾರೆ. ಏನು ಅನ್ಬೇಕು ನಮ್ಮ ಮಮ್ಮಿ. ಎಲ್ಲ ನೋಡ್ತೀನಿ ನೋಡ್ಬಿಟ್ಟು, ಎಲ್ಲರೂ ನೋಡ್ತೀನಿ ನೋಡ್ಬಿಟ್ಟು. ಇವರು ನೋಡಿಲ್ಲ ಎಲ್ಲ ಕೆಲ ಎಲ್ಲರೂ ಚಾನಲ್ಗಳು. ಚಲೋ ಮಾಡ್ತಿ. ಅವ್ರು ಹಂಗೆ ನೋಡ್ತಾರ ನಮ್ಮ ಚಾನಲ್? ನೋಡ್ಲಿಕ್ಕೆ ಪರವಾಗಿಲ್ಲ ಬಟ, ನೋಡ್ಲಿಕ್ಕೆ ಇಲ್ಲ. ನಾನು ನೋಡ್ಲತ್ತೀವಲ್ಲ ಸಾಕು, ಬೇರೊಬ್ಬರು ನೋಡ್ಲಕ್ಕ ಬಿಡಲ್ಲ ಬಟ. ನಾವು ನೋಡೋದ ನಾ ಯಾವಾಗಲೂ ನೋಡ್ಕೊತಾನೆ ಬಂದಿನಲ್ಲಪ್ಪ. ನಮ್ಮ ಬ್ಲಾಗ್ ಈಗ ಚಾಲಾಗ್ಯದ. ನಾ 2 ವರ್ಷದಿಂದ ನೋಡ್ಲತ್ತೀನಿ ಬಟ. ಅವ್ರದ್ದು ಎಲ್ಲರಿಗೂ ಎಲ್ಲ ಮಂದಿ ಇದು ನೋಡ್ತೀವಿ ನಾವು. ಹಬ್ಬದ ಇದು ನೋಡಿಲ್ಲ ಅಲ್ಲಕ್ಕಿಲ್ಲ. ಹಂಗಂತೇಳಿ ನಮ್ಗೆ ನೋಡಲಾಗ್ಯಾರ ಅಂತ ಕಿಸ್ ನಾವು ಅವ್ರದ್ದು ಇದು ಮಾಡ್ಬಿಡೋದು ಬಟ. ಅವ್ರು ನೋಡಲಿ ಬಿಡಲಿ. ಮಮ್ಮಿಗಳದ ನೋಡ್ರಿ ಎಷ್ಟು ದೊಡ್ಡ ಮನ್ಸು ಇರ್ತದೆ ಮಮ್ಮಿದು. ಮಮ್ಮಿದವ್ರದ್ದು ಯಾಕೆ ಇಷ್ಟು ದೊಡ್ಡ ಮನ್ಸು ಇರ್ತದೆ. ಆಯ್ತಾ ಚಿತ್ರಾನ್ನ? ಆಯ್ತು ನೋಡ್ಬಿಡ. ಡನ್ 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 ಚಿತ್ರಾನ್ನ ಡನ್. ಎಲ್ಲದ ಬಿಟ್ಟು ಬೆಳಗ್ಗೆ ಮಾಡೋದು ಫ್ಲವರ್ ಅದ ಇನ್ನು. ಎಲ್ಲ ಹಂಗಿದೆ. ಮಧ್ಯಾಹ್ನ ಇದು ನಮ್ಮ ಮಮ್ಮಿ ಬೆಳಗ್ಗೆನೇ ಮಾಡಿರು ಟಿಫನ್ ಸಲಕ. ನಾವು ಮಧ್ಯಾಹ್ನ ಟಿಫನ್ ಒಂದು ಸಲ ಒಯ್ತೀವಿ. ಭಾಳ ಹೆಚ್ಚಿಗೆ ಒಯ್ಯಲ್ಲ ನಮ್ಮ ಮಮ್ಮಿ, ಬ್ಯಾಡ ಅಂತ ಹೇಳ್ತಾರೆ ಒಯ್. ಬಿಕಾಸ್ ಎದಕ್ಕಂತಂದ್ರೆ ನಮಗೆ ಹಿಂಗೆ ಏನಂತಾರೆ ತಣ್ಣಂದು ಊಟ ಹೋಗಲ್ಲ. ಅದ್ರ ಈಗ ಥಂಡಿ ದಿನದಾಗ್ರೆ ಹೋಗಲ್ಲ ಮೊದಲು. ಅದಕ್ಕಂತ ನಮ್ಮದು ಕ್ಯಾಂಟೀನ್ ಅದ ನಮ್ಮ ಸ್ಕೂಲ್ದಾಗ. ಸೊ ಅದಕ್ಕಂತ ನಾವು ಕ್ಯಾಂಟೀನ್ದಾಗೆ ಊಟ ಮಾಡ್ತೀವಿ. ಏನು ಮಾಡ್ಬೇಕು, ರೂಢಿ ಇಲ್ಲ. ಹೊರಗಿನ ತಿಂದು ಮನೆಯಾಗಿಂದ ನಮಗೆ ತಿಂದು ರೂಢಿ ಅದ ಒಂದು ಸಣ್ಣ ಇರ್ಲಂತ. ಬಟ್ ಸ್ವಲ್ಪ ಅವಾಗವಾಗ ತಣ್ಣಗದು ಆಯಿತು ಊಟ ಅಂತಂದ್ರೆ ಹೋಗಲ್ಲಲ್ಲ. ಅದಕ್ಕಂತ ಕ್ಯಾಂಟೀನಲ್ಲೇ ಊಟ ಮಾಡ್ತೀವಿ ನಾವು ಯಾವಾಗಲೂ ಅಷ್ಟೇ. ಯಾಕೆ ಕ್ಯಾಂಟೀನಾಗ ತಿನ್ನೋ ಅಂತೀವಿ ಅಂತಂದ್ರೆ ಕ್ಯಾಂಟೀನಾಗ ಬಿಟ್ಟ ಗರಂ ಊಟ ಇರ್ತದೆ. ಹಾಗೆ ಕ್ಯಾಂಟೀನ್ ಚಲೋ ಭೀ ಅದ. ಅದಕ್ಕೆ ಹೇಳ್ತಾರೆ ನೀವು ಇಲ್ಲ ಕ್ಯಾಂಟೀನಾಗ ಊಟದ ಎಲ್ಲ ಸರಿಯಾಗಿರಲಿಲ್ಲ ಅಂತ. ಇದಕ್ಕೆ ಟೆಸ್ಟ್ ಮಾಡಿವಿ ನಾವು ಒಂದೇ ಸ್ಟಾರ್ಟಿಂಗ್ 1-2-3 ಸಲ. ಚಲೋ ಅದ ಅಂದಮೇಲೆ ನಮ್ಮ ಮಮ್ಮಿ ಇದು ಮಾಡ್ತಾರೆ. ಇಲ್ಲಾಂದ್ರೆ ಹಂಗೆಲ್ಲ ಹೊರಗಿಂದೆಲ್ಲ ತಿನ್ನಕ್ಕೆ ಬಿಡಲ್ಲ. ಯಾಕಂದ್ರೆ ಬೆಳಗ್ಗೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೇಳ್ತಿರ್ಲ ಬಟ. 4 ಕ್ಲಾಸ್ ಹೇಳ್ಬೇಕಾದ್ರೆ ಸುಮ್ಮದ. ಅದ್ರ 8ಕ್ಕೆ ಹೋಗ್ತೀವಲ್ಲ, 8ಕ್ಕೆ ಬರ್ತದೆ ವ್ಯಾನ್.
ಮತ್ತೀಗ ನಮ್ದು ಲಂಚ್ ಬ್ರೇಕ್ ಒಂದಕ್ಕೆ ಇರ್ತದೆ ಅಷ್ಟು ತನಕ ಊಟ ಎಲ್ಲ ತಣ್ಣಗಾಗಿರ್ತದೆ ನಮಗೆ ಭೀ ಒಲ್ಲ ಅನ್ನಿಸ್ತದೆ. ಅದಕ್ಕೆ ನಮ್ಮ ಮಮ್ಮಿ ಭೀ ಏನಂತಾರೆ ಬೇಡ ಅಲ್ಲೇ ಕ್ಯಾಂಟೀನಾಗೆ ಮಾಡಿರಿ ಅಂತ ಹೇಳ್ತಾರೆ. ಮಮ್ಮಿ ಇವಾಗ ಇಲ್ಲಿ ಉತ್ತಪ್ಪ ಮಾಡ್ಲತ್ತಾರ. ನಾನು ನಿಮಗೆ ಅದು ಹಿಟ್ಟು ತೋರಿಸ್ತೀನಿ ಅಂತ ಅದ್ರಾಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಯಾರ ನಮ್ಮ ಮಮ್ಮಿನೇ ಹೇಳ್ತಾರೆ. ಮಮ್ಮಿ ತೋರ್ಸಮ್ಮ ಏನೇನು ಹಾಕಿದೆ. ಸೊ ಇದು ಭಾಳ ವರ್ಷಲಿಂತ ನಮ್ಮ ಮಮ್ಮಿ ಮಾಡತ್ತಾರ, ಈಗೀಗ ಭೀ ಅಲ್ಲ ಭಾಳ. ಅದಕ್ಕಂತ ಅವಾಗ್ಲಿಂತ ನಮಗೆ ಇಷ್ಟ. ಆ್ಯಕ್ಚುಲಿ ಅದು ಪಡ್ಡು ಮಾಡ್ತಾರೆ ಹಂಗೆ, ಪಡ್ಡು ಮತ್ತು ಇದು ಉತ್ತಪ್ಪ ಎರಡು ಜಾಸ್ತಿ ನಂಗೆ ಅಂತ ಹಿಂಗೆ ಪಡ್ಡುನೇ ಭಾಳ ಇಷ್ಟ. ನಂಗೆ ಮಮ್ಮಿ ಏನೇನು ಹಾಕಿದ್ರಾಗ ಇದ್ರಲ್ಲಿ ನೋಡ್ಬಿಟ್ಟ ಎಳ್ಳು ಹಾಕಿನಪ್ಪ, ಎಳ್ಳು ಹಾಕಿನಿ ಮತ್ತು ಉಳ್ಳಾಗಡ್ಡಿ, ಎಳ್ಳು ಫ್ರೈ ಮಾಡ್ಕೊಂಡು ಎಳ್ಳು ಫ್ರೈ ಮಾಡ್ಬೇಕು, ಉಳ್ಳಾಗಡ್ಡಿ ಫ್ರೈ ಮಾಡ್ಬೇಕು, ಮೆಣಸಿನಕಾಯಿ ಫ್ರೈ ಮಾಡ್ಬೇಕು, ಬಟ್ ಸ್ವಲ್ಪ ಉದ್ದಿನ ಬೇಳೆ ಫ್ರೈ ಮಾಡ್ಬೇಕು, ಸ್ವಲ್ಪ ಕೊತ್ಮೀರು ಎಲ್ಲ ಕಲ್ತಿ ಮಿಕ್ಸ್ ಮಾಡಿ ಚಂದನ ಎಣ್ಣೆ ಫ್ರೈ ಆಯ್ತು ನೋಡ್ಬಿಟ್ಟು ಅದ್ರಲ್ಲೇ ಹಿಟ್ಟನೆ ಹಾಕ್ಬಿಡ್ಬೇಕು. ಅದು ಹಿಟ್ಟದೆ ಹಾಕಿ ಚಲೋ ಕಲ್ಸ್ಕೊಂಡು ಆಯ್ತು ಹಾಕ್ಬಿಡ್ಬೇಕಲ್ಲ. ಹಾಕ್ಬಿಡ್ಬೇಕು ಬಿಟ್ಟ ಉತ್ತಪ್ಪ ಮಸ್ತ್. ಅದಕ್ಕೆ ಏನು ಚಟ್ನಿ ಬೇಕಾಗಲ್ಲ ಏನು ಬೇಕಾಗಲ್ಲ, ಎಲ್ಲ ಒಳಗೆ ಹಾಕಿರ್ತೀನಿ. ಹೌದು. ಸೊ ಇನ್ಸ್ಟೆಂಟ್ ನಿಮಗೆ ಅವಿಂದ ಅವಿಗೆ ಏನಾದರೂ ತಿನ್ನಬೇಕು, ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಭೀ ಚಲೋ ಅನ್ಸ್ತ. ಮತ್ತು ಅವಾಗ ಹಿಂಗೆ ರಾತ್ರಿಗೆ ಏನು ಭೀ ಹೋಗಲ್ಲ ಊಟವಲ್ಲ ಅನಿಸ್ತಂದ್ರೆ ನೀವು ಹಿಟ್ಟು ಹಿಂಗಿತ್ತು ಅಂದ್ರೆ ಹಾಕೋಬೋದು. ಮತ್ತು ನಿಮಗೆ ಚಟ್ನಿ ಅದು ಏನು ಭೀ ಬೇಕಾಗಿಲ್ಲ ಲೇಟ್ ಆಗ್ತದೆ ಅಂತಂದ್ರೆ ಜಸ್ಟ್ ಏನು ಮಾಡಬೇಕು, ಎಳ್ಳು ಉದ್ದಿನಬೇಳೆ ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇಷ್ಟೆಲ್ಲ ಚಲೋ ಫ್ರೈ ಮಾಡಿ ಇದಕ್ಕೆ ಹಾಕ್ಕೊಂಡು ಉತ್ತಪ್ಪ ಇಲ್ಲಾಂದ್ರೆ ಪಡ್ಡು ಹಾಕೋರಿ, ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್. ಚಟ್ನಿ ಮಾಡ್ಕೊಂಡಿನಿ ಬಿಡ. ಚಟ್ನಿ ಮಾಡ್ಯಾರ ಅಂದ್ರೆ ಭೀ ಮಾಡಿನ, ಯಾಕಂದ್ರೆ ಪಪ್ಪಾಗ ನನಗೆ ಬೇಕಾಗಿತ್ತಲ್ಲ ಬಿಟ್ಟ ಮಧ್ಯಾಹ್ನ ಅದ್ರ ಸಲಕ್ಕೆ ಮಧ್ಯಾಹ್ನ ಮಾಡ್ಕೊಂಡು. ಮಧ್ಯಾಹ್ನ ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅವ್ರ ಬ್ರೇಕ್ಫಾಸ್ಟ್ ಅದು ಲಂಚೇ ಮಾಡಿಬಿಡ್ತಾರೆ ಅವರು. ಲೇಟ್ ಮಾಡೋದವ್ರು ಅದೇ ಒಂದೆರಡೇ ಹೋಗಲ್ಲ ಅವ್ರಿಗೆ ಜಲ್ದಿ ಊಟ. ಜಲ್ದಿ ನಮಗೆ ಸ್ನಾನ ಆದ್ಮೇಲೆ ನಮಗೆ ಊಟ ಬೇಕು. ಊಟ ಬೇಕು. ಆಯ್ತು, ಇವಾಗ ಇಲ್ಲಿ ನಮ್ಮ ಮಮ್ಮಿ ಉತ್ತಪ್ಪ ಹಾಕ್ಲತ್ತಾರ. ಎಣ್ಣೆ ಹಾಕಿಲ್ಲ ಫಸ್ಟ್. ಸೊ ಫಸ್ಟ್ ಎಣ್ಣೆ ಹಾಕಬೇಕು, ಇಲ್ಲಾಂದ್ರೆ ಅದು ಹತ್ಕೋತಾವ. ಆ್ಯಕ್ಚುಲಿ ಎಲ್ಲ ಹಿಟ್ಟು ಚಲೋ ಇದಿರಬೇಕು, ಅದ್ರ ಮೇಲೆ ಡಿಪೆಂಡ್ ಅದ. ನೀವು ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಭೀ ಹೇಳ್ತಾವೆ ದೋಸೆ. ಬಟ್ ಹಿಟ್ಟು ಚಲೋ ಏನಂತಾರೆ ಮಮ್ಮಿ ಅದು ಚಲೋ ನೆನಿಬೇಕು. ಹಂಗೆ ಎಲ್ಲ ಕರೆಕ್ಟ್ ಹಾಕ್ಬೇಕು ನಾವು ಇಂಗ್ರೀಡಿಯೆಂಟ್ಸ್ ಅದ್ರೊಳಗೆ. ಮಿಕ್ಸಿ ಮಾಡ್ಕೊಟ್ಟು ಎಣ್ಣೆಗೆ ಆಯ್ತು ಬಿಟ್ಟ ಜರ ಇದು ಬೆಳಗ್ಗೆ ನಾನು ಜರ ಜಲ್ದಿನೇ ನೆನೆ ಹಾಕ್ಬೇಕ್ಬಿಟ್ಟವು. ಇವೆಲ್ಲ ಅಕ್ಕಿ ಅದು ದೋಸೆ ಸಲಕಲ್ಲ, ದೋಸೆ ಸಲಕೇನು ಇಡ್ಲಿ ಸಲಕೇನು ಬಿಡ ಬೆಳಗ್ಗೆ ಜಲ್ದಿ ನೆನೆ ಹಾಕ್ಬೇಕು. ನೆನೆ ಹಾಕಿದೇವಲ್ಲ ಇಡ್ಲಿನೂ ಸ್ಮೂತ್ ಆಗ್ತಾವ, ಪಡ್ಡುಗಳನ್ನೂ ಸ್ಮೂತ್ ಆಗ್ತಾವ, ದೋಸೆನೂ ಸ್ಮೂತ್ ಆಗ್ತಾವ ಬಿಟ್ಟ. ಸೊ ಒಂದ್ಸಲ ದೋಸೆದ್ ಭೀ ಅದು ಎಲ್ಲ ಏನೇನು ನಮ್ಮ ಮಮ್ಮಿ ಏನೇನು ಹಾಕ್ತಾರ ಅದು ಭೀ ಒಂದ್ಸಲ ವಿಡಿಯೋ ಮಾಡ್ತೀನಂತ. ಸೊ ಆ್ಯಕ್ಚುಲಿ ಮಾಡ್ಬೇಕಂತೀನಿ. ಅದಕ್ಕಂದ್ರೆ ನಾ ಸ್ಕೂಲ್ದಾಗ ಇದ್ದಾಗ ನಮ್ಮ ಮಮ್ಮಿ ಬೆಳಗ್ಗೆನೇ ಜಲ್ದಿ ನೆನೆ ಹಾಕ್ತಾರ. ಅದಕ್ಕಂತ ನಂಗೆ ಟೈಮ್ ಸಿಗಲ್ಲ. ಸ್ಯಾಟರ್ಡೇ ಅಂದ್ರೆ ಸಂಡೇನೇ ಮಾಡಬೇಕು. ಅದಕ್ಕಂತ ನಮ್ಮ ಮಮ್ಮಿ ಥರ್ಸ್ಡೇ ಅಂದ್ರೆ ಫ್ರೈಡೇಗೆ ಹಾಕ್ತಾರೆ. ನಾ ಸ್ಕೂಲ್ದಾಗ ಇರ್ತೀನಲ್ಲ, ಅದು ನೆನೆ ಹಾಕ್ಲಕ್ಕಂತ ನಾ ಇರಲ್ಲ. ಅದಕ್ಕಂತ ನಮ್ಮ ಮಮ್ಮಿ ಹಾಕಲ್ಲ. ವಿಡಿಯೋದು ಮಾಡ್ಲಿಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ. ಬರೀ ಅವು ಭೀ ಹಿಂಗೆ ದೋಸೆ ಹಾಕೋದು ಇದಿಷ್ಟೇ ಹಾಕೋದು ನಂಗೆ ಇದು ಟೈಮ್ ಸಿಕ್ಕಿರ್ತದೆ. ಸೊ ಯಾವಾಗಾರ ಒಂದ್ಸಲ ಪೂರ್ತಿ ವಿಡಿಯೋ ಮಾಡ್ತೀನಂತ ಮಮ್ಮಿ ಯಾವಾಗ ಹಾಕ್ತಾರೆ, ಎಷ್ಟೊತ್ತು ನೆನೆಸಿಡಬೇಕು, ಏನೇನು ಹಾಕ್ಬೇಕು ಅದ್ರಾಗಂತ. ಮೇನ್ ಇಂಗ್ರೀಡಿಯೆಂಟ್ಸೇ ಭಾಳ ಇಂಪಾರ್ಟೆಂಟ್ ಅದ್ರಾಗ. ಸೊ ಹಂಗಂದ್ರೆ ದೋಸೆ ಫುಲ್ ರೆಡ್ ಹಿಂಗೆ ಕೆಂಪು ಆತಾವ, ಚಲೋ ಫ್ರೈ ಆಗಿರ್ತವೆ. ಸೊ ಇದು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಲಡ್ಡು ಕ್ಲೋಸ್ ಮಾಡಿ ಇಟ್ಟಿರಿ. ಈಗ ಅದು ಪಲ್ಟಾಸ್ಕೊಳತ್ತಾರ. ಸೊ ಹತ್ತಿಲೆ ನೋಡ್ರಿ ಜರ ಭೀ ಫುಲ್ ಸಾಫ್ಟ್ ಆಗಿರ್ತಾವೆ. ಇಷ್ಟು ಚಲೋ ಕಾಣಿಸ್ತದ, ಹಂಗೆ ಸಾಫ್ಟ್ ಭೀ ಅನ್ಸತ್ತದ. ಇಷ್ಟು ಸಾಫ್ಟ್ ಕಾಣಿಸ್ತದೆ. ತೆಗಿ ಬಂತ ಆಕೆ ಬಿಗ್ ಬಾಸ್ ನೋಡೋ ಟೈಮಿಗೆ ತಿಂತಾವ. ಬಿಗ್ ಬಾಸ್ ನೋಡ್ಕೋತ ತೆಗೆದು ಆಯ್ತು. ಇನ್ನೊಂದು ಸ್ವಲ್ಪ ಬಂದು ನೋಡಿ ತಿಂತಂಗೆ ಸುಂದ್ರು. ನೋಡ್ರಿ ಎಷ್ಟು ಫುಲ್ ಸ್ಮೂತ್ ಆಗಿದೆ. ಈಗ ಸ್ವಲ್ಪ ಗರಮ್ ಅದಾಗ ತೋರಿಸ್ತೀನಂತ ತಣ್ಣಗಾದ್ಮೇಲೆ. ಸೊ ಎಲ್ಲ ಈ ರೀತಿ ಒಮ್ಮೆ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಇಟ್ಟಾಗ ನಮಗೆ ಈಸಿ ಆಗ್ತದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲಾಂದರೆ ಯಾವಾಗರೆ ಇನ್ಸ್ಟೆಂಟ್ ಅವಾಗಿಂದ ಅವಾಗೆ ಮಾಡ್ಕೊಂಡು ತಿನ್ನೋದು ಜಲ್ದಿ ಅನ್ನಿಸ್ತು, ಲೇಟ್ ಭೀ ಆಗಲ್ಲ. ಇಲ್ಲಿ ಇಷ್ಟು ಎಣ್ಣೆ ಬಿಡ್ತದ ನಾನು ಮಮ್ಮಿ. ದಿನ ತೊಳೆದ್ರು ಭೀ ಅದ್ರಲ್ಲಿಂದ ಗ್ಯಾಸ್ ಭೀ ಖರಾಬ್ ಆಗತ್ತದ. ದಿನ ತೊಳೆದ್ರಲಿಂತ ಹಂಗೆ ಅದು ಎಷ್ಟು ವರ್ಷ ಆಯ್ತಮ್ಮ ಗ್ಯಾಸ್ ತೊಗೊಂಡು? ನಾವು ಬಟ ತೊಗೊಂಡು 5 ವರ್ಷ ಆಯ್ತು ಬಿಟ್ಟ. 5 ವರ್ಷ ಆಯ್ತಲ್ಲ. 5 ವರ್ಷ ಆಯ್ತು. 5 ವರ್ಷ ಮೇಲೆ ಇರ್ಬೇಕು ನಾವು. ಸ್ಟಾರ್ಟಿಂಗ್ ಅವಾಗ ಟ್ರೆಂಡ್ ನಡೆದಿತ್ತು, ಅವಾಗ ತೊಗೊಂಡಿದ್ದು ಇದು. ಇನ್ನೊಂದು ಅದ ರೆಡ್ ಕಲರ್ದಲ್ಲ ಪ್ರೆಸ್ಟೀಜ್ ಅದು. ಅದು 3 ಒಲಿ ಇರ್ತದ ಬಿಟ್ಟ.
ಅದು ಹಿಂಗೆ ಆಟೋಮೆಟಿಕ್ ಗ್ಯಾಸ್ ಗ್ಯಾಸ್ ಅದು ಅದಕ್ಕೇನು ಕಡ್ಡಿ ಡಬ್ಬಿ ಅದು ಏನು ಬೇಕಾಗಿಲ್ಲ ಲೈಟ್ರೂ ಬೇಕಾಗಿಲ್ಲ ಅದು ಎಸ್ ಹಾಂ ಅದ್ ಸಲಕ್ಕೆ ತೆಗಿಯಲಿಕ್ಕೆ ನೋಡ ಸುಮ್ಮನೆ ನಿಮಗೆ ಇದಾತು ಅಂತ ಅದು ಹೌದಪ್ಪ ನನಗ್ರೆ ಸುಧಾರಿಸಲ್ಲ ಮೊದಲಿಗೆ ಹ್ಞೂ ಮೊದಮಲ್ಲಿ ಆತತ್ತು ಅದು ನನಗೆ ಅಂಜಿಕಿನ ಬರ್ತವೆ ಮೊದಲೇ ಗ್ಯಾಸ್ ಬೆಂಕಿ ಅಂದರೆ ಸ್ಮೆಲ್ ಚಲೋ ಉಂಟದೆ ದೋಸೆ ಇಡ್ಲಿ ಸ್ಮೆಲ್ ಅಂದ್ರೆ ಭೀ ಒಂದು ಬೇರೆನೇ ನನಗೆ ಪೂರ್ತಿ ಒಂದು ವಾರ ತನ ಒಂದು ತಿಂಗಳ ತನ ದೋಸೆ ಕೊಟ್ರೆ ಭೀ ನಡೀತದೆ ನೋಡ ಇದೇನು ಟೆನ್ಷನ್ ಇಲ್ಲ ಬಿಟ್ರೆ ನನಗೆ ಟೆನ್ಷನ್ ಇರೋದು ಅವ್ರ ಮೇಡಮ್ ಅವ್ರದ್ದೇ ನಂಗೆ ನಡೀತದೆ ನೋಡ್ರಿ ದೋಸೆ ಅಂತ ಭಾಳ ಇಷ್ಟ ಇಡ್ಲಿಕ್ಕಿಂತ ನಂಗೆ ದೋಸೆನೇ ಇಷ್ಟ ಇಡ್ಲಿ ಬರೀ ಒಂದೇ ಟೈಮ್ ತಿಂತೀನಿ ಅದು ಒಂದು ದಿನಕ್ಕೆ ಒಂದೇ ಟೈಮ್ ಬಟ್ ದೋಸೆ ನನಗೆ ಒಂದು ವಾರ ತನಕ ಇದ್ರೂ ಭೀ ನಡೀತದೆ ಯಾಕಂದ್ರೆ ಇದ್ರದಾಗ ನಾವು ಫುಲ್ ವೆರೈಟಿ ಮಾಡ್ಬೋದು ಇದಕ್ಕೆ ಪಡ್ಡು ಭೀ ಮಾಡ್ಬೋದು ದೋಸೆ ಮಾಡ್ಬೋದು ಬಟರ್ ದೋಸೆ ಮಾಡ್ಬೋದು ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ಎಲ್ಲ ವೆರೈಟಿ ಮಾಡ್ಬೋದು ವಾರದಾಗ ದಿನ 7 days 7 ದಿನ ದಿನ ಒಂದೊಂದೊಂದು ಟೈಪ್ ಇಡ್ಲಿ ಏನದ ಬಟ್ ಗೊತ್ತೇನು ಇಡ್ಲಿ ಮಂಚೂರಿ ಮಾಡ್ಬೋದು ಇಡ್ಲಿ ಇಷ್ಟೇ ಅದಕ್ಕೆ 3 ಅದಪ್ಪ ಇಡ್ಲಿ ಮಾಡ್ಬೋದು ಒಂದು ಉಪ್ಪಿಟ್ಟು ಮಾಡ್ಬೋದು ಅದರಲ್ಲಿಂದ ಇಡ್ಲಿ ಮಂಚೂರಿ ಮಾಡ್ಬೋದು ಇಡ್ಲಿ ಮಂಚೂರಿ ಭೀ ಒಂದು ವಿಡಿಯೋ ಮಾಡಿ ಇಟ್ಟಿನ ಅವಾಗೆ ಬಿಟ್ಟಿನ ಸ್ಟಾರ್ಟಿಂಗ್ ಬಿಟ್ಟಿದ್ದಲ್ಲ ಸೊ ಯಾರ್ಯಾರಿಗೆ ಬೇಕು ಹೇಳ್ರಿ ದೋಸೆ ಪಾರ್ಸಲ್ ಮಾಡ್ತೀನಿ ಇಲ್ಲಿಂದೆ ಇಂದ ಅವಾಗೆ ತಿನ್ಬೇಕು ಗರಂ ಗರಮೇ ಟೇಸ್ಟ್ ಬರ್ತದೆ ಬಟ್ ನಮ್ಮ ಮನೆಗೆ ಸದ್ಯಕ್ಕೆ ಇವಾಗ ಯಾರು ಭೀ ತಿನ್ನೋ ಮೂಡೋದಾಗಿಲ್ಲ ನಾನೇ ತಿಂತೀನಿ ವಿಡಿಯೋ ಮಾಡಿ ನನ್ನ ತಂಗಿ ಬಿಗ್ ಬಾಸ್ ನೋಡ್ಕೋತಾನೆ ತಿಂತ ಅದು ರಾಟಿ ನಿಮಿಷದಲ್ಲಿ ಬಿಟ್ಟು ಅದು ಬಿಗ್ ಬಾಸ್ ನೋಡ್ಕೋತಾನೆ ಊಟ ಮಾಡೋದು ಹಂಗಾಗಿ ಎಲ್ಲ ಅಡಿಗೆ ಆಯ್ತಿತ್ತು ಹೋಗಿ ಎಲ್ಲಷ್ಟು ಇಟ್ಕೊಂಡು ಕೂಡ್ತಿದ್ದೆವು ಈಗ ಇದು ಹಾಕ್ಲತ್ತೀನ ಹೌದು ಅದಕ್ಕೆ ಈಗ ಅವ್ರು ಅದ್ರ ಟೈಮಿಗೆ ತಿಂತೀನಲ್ಲ ಸೊ ಹೆಚ್ಚಿಗೆ ಜೋರು ಕೊಡೋದು ಬೇಕಾಗಿಲ್ಲ ಅಂತಾನೆ ಹೇಳ್ತಾವೆ ದೋಸೆ ಸೊ ಇದೊಂದು ಲಾಸ್ಟ್ ದೋಸೆ ನನ್ನ ಸಲಕ್ಕೆ ನೋಡ್ರಿ ಯಾಕಂದ್ರೆ ಇದ್ರ ಮೇಲೆ ತುಪ್ಪ ಹಾಕಿರ್ತೀನಿ ಮತ್ತು ಆಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ಹಂಗೆ ಬಿಟ್ಟಿನಿ 5 ನಿಮಿಷ ಬೇನಲ್ಲ ಅದಕ್ಕಿಂತ ಕಮ್ಮಿನೇ ಅದು ಒಂದು ದೋಸೆ ತಿನ್ನತನ ಇದು ಹಿಂಗೆ ಇರ್ತದೆ ಇದು ಅನ್ಸದೆ ಅದಕ್ಕೆ ಕಟ್ಟಿಯಾಗಿರ್ತದಲ್ಲ ಮಸ್ತ್ ಟೇಸ್ಟ್ ನೀವು ಟ್ರೈ ಮಾಡಿರಬೇಕು ಟ್ರೈ ಮಾಡಿರಿ ಅದಕ್ಕೆ ಮಸ್ತ್ ಟೇಸ್ಟ್ ಕೊಡ್ತದೆ ಅದು ಕಟ್ಟಿಯಾಗಿದ್ದು ಸೊ ಯಾರೆಲ್ಲ ಟ್ರೈ ಮಾಡಿರಿ ಕಮೆಂಟ್ ಹಾಕ್ರಿ ಸೊ ಇದು ಇತ್ತು ನೋಡ್ರಿ ಇವತ್ತಿನ ಬ್ಲಾಗ್ ಸಿಂಪಲ್ ಜಸ್ಟ್ ಚಿತ್ರಾನ್ನ ಮತ್ತು ಉತ್ತಪ್ಪ ಸೊ ಉತ್ತಪ್ಪ ಈ ರೀತಿ ಯಾರ್ಯಾರು ಮಾಡಿಲ್ಲ ಈ ಥರ ಟ್ರೈ ಮಾಡಿ ನೋಡ್ರಿ ಚಲೋ ಆಗಿರ್ತದ ಸೊ ನಿಮಗೆ ಟೈಮ್ ಇದ್ದಿದ್ದಿಲ್ಲ ಜಸ್ಟ್ ದೋಸೆ ಹಿಟ್ಟಿತ್ತಂದ್ರೆ ಈ ಥರ ಹಿಂಗೆ ಎಳ್ಳು ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಈ ಥರ ಮಾಡ್ಬೋದು ದೋಸೆ ಇಲ್ಲಾಂದ್ರೆ ಅದು ಪಡ್ಡು ಸಿಸ್ತೆ ಅಂದ್ರೆ ಗುಳ್ಪಂಗ್ಳ ಹೇಳ್ತೀವಲ್ಲ ಹಂಗೆ ಭೀ ಮಾಡ್ಕೋಬೋದು ಸೊ ಚಟ್ನಿ ಅದು ಏನು ಭೀ ಮಾಡೋಕ್ಕಷ್ಟು ಟೈಮ್ ಇದ್ದಿದ್ದಿಲ್ಲ ಅಂತಂದ್ರೆ ಭಾಳ ಕ್ವಿಕ್ ರೆಸಿಪಿ ಅದ ಈಸಿ ಮತ್ತು ಕ್ವಿಕ್ ರೆಸಿಪಿ ಹಾಗೆ ಮಸ್ತ್ ಟೇಸ್ಟ್ ಭೀ ಇರ್ತದೆ ಸೊ ಒಂದ್ಸಲ ಟ್ರೈ ಮಾಡಿರಿ ಹಾಗೆ ಯಾರೆಲ್ಲ ನಮ್ಮ ವಿಡಿಯೋಸ್ ನೋಡತ್ತೀರಿ ಹೊಸೊಬ್ಬರು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಾಗೆ ಆದಷ್ಟು ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸೊ ಸಪೋರ್ಟ್ ಭಾಳ ಇಂಪಾರ್ಟೆನ್ಸ್ ಅದ ಸೊ ಸಪೋರ್ಟ್ ಭೀ ಮಾಡಿರಿ ಸೊ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಂತ ಬಾಯ್ ಶುಭರಾತ್ರಿ ಗುಡ್ ನೈಟ್